ನೀರಿನಾಗ ಆಟ ಆಡೋದು, ಇದರಲ್ಲಿ ಏನು ಮೀನುಗಳು ಅದು ತಿಂದು ನಾವು ಬೇಕಾದಷ್ಟು ಇದರಿಂದ ಭತ್ತ ಬೆಳ್ಕೊಂಡೇವಿ. ದನ ಕರುಗಳಿಗೆ ನೀರುಗಳಿಗೆ ನಮಗೆ ಬಟ್ಟೆ ಬೇರೆ ಒಗ್ಕೊಳಕ್ಕೆ ಬೇಕಾದಂಥ ಅನುಕೂಲ ಇತ್ತು. ಈಗ ಅದು ಇದಾಕಿಬಿಟ್ಟು ಬೌಂಡ್ರಿ ಫಿಕ್ಸ್ ಮಾಡಿಬಿಟ್ಟು ಈಗ ಕೈ ಕಾಲು ತೊಳ್ಕೊಳಕ್ಕೆ ನೀರು ಕೂಡ ಕೆರೆ ನಾವು ಉಪಯೋಗಿಸಂಗಿಲ್ಲ. ಇಂಥ ಪರಿಸ್ಥಿತಿ ಇದಾಗಿಬಿಟ್ಟದೆ. ನಮಗೆ ಈ ಕೆರೆ ಇದ್ದಿದ್ರೆ ಏನು ಅನುಕೂಲ ಇತ್ತು. ನೀವೆಲ್ಲ ಚಿಕ್ಕ ಹುಡುಗ ಇದ್ದಾಗಿಂದಾನು ಇಲ್ಲಿ ನೋಡಿದಿರಲ್ವಾ? ಈಗ ನಾವು ಚಿಕ್ಕ ಹುಡುಗರು ಹೇಳ್ತೀರಾ ಅಂದ್ರೆ ಇರ್ಬೋದು ಅಥವಾ ಹಿಂದಿನ ಇರ್ಬೋದು ನೀರಲ್ಲಿ ಅದ್ರ ಬಗ್ಗೆ ಎಲ್ಲ ಅದೇ ಇಲ್ಲಿಂದಲೂ ಅಷ್ಟೇ ನೀರು ಕೆರೆ ತುಂಬ ಇರೋದು, ಬೇಕಾದಂಥ ಮೀನು ಅಂತೂ ಇಂತೂ ಇರೋದು, ಪಕ್ಷಿಗಳು ಅವು ಇವು ತಿಂದ್ಕೊಂಡು ಅವು ಆನಂದವಾಗಿ ಓಡಾಡವು. ಈಗ ಯಾವುದೂ ಇಲ್ಲ. ಸುಮಾರು 90 ವರ್ಷದಿಂದ ನಾವು ಇಲ್ಲಿ ಬೆಳ್ಕೊಂಡು ಭತ್ತ ಬೇಕಾದಷ್ಟು ತಿಂದ್ಕೊಂಡಿದ್ವಿ, ದನ ಕರುಗಳು ಸಾಕ್ಕೊಂಡಿದ್ವಿ, ಹಾಲು ಮಜ್ಜಿಗೆ ಅದರಿಂದ ನಾವು ತಿಂದ್ಕೊಂಡು ಆನಂದವಾಗಿದ್ದೀವಿ. ಈಗ ಏನೂ ಇಲ್ಲ, ಎಲ್ಲ ಹೋಗ್ಬಿಡ್ತು. ಚಿಕ್ಕ ವಯಸ್ಸಿಂದ ನೋಡಿದಿರ? ಎಷ್ಟು ವಯಸ್ಸಿಂದ ನೋಡಿದಿರ ಈ ಕೆರೆ? ನಾವು ಅದೇ ಹೇಳ್ತೀವಿ, ನಾನು 90 ವರ್ಷ ಒಂದು ನನಗೆ ಶಕ್ತಿ ಬರೋಕೆ ಒಂದು 10 ವರ್ಷ ಕಳೆದೋದ್ರು 10 ವರ್ಷದಿಂದ ನಾವು ಈ ಕೆರೆ ಒಳಗೆ ಆಟ ಆಡ್ಕೊಂಡಿದ್ವಿ. ನಮಗೆ ಹೆಚ್ಚಿಗೆ ಕೆರೆ ಒಣಗ್ತಾನೆ ಇರಲಿಲ್ಲ. ಯಾವ ಒಂದು ಏನೋ ಒಂಥರ ಬರಗಾಲ ಅಂತೀವಲ್ಲ, ಆ ಮಳೆ ಇದಾದ ವರ್ಷ ಮಾತ್ರ ಕೆರೆ ನೀರು ಕಮ್ಮಿ ಆಗೋದು. ಮಿಕ್ಕಾದಾಗೆಲ್ಲ ನಾವು 2 ಬೆಳೆ ತೆಗೀವಲ್ಲ, ಬೇಸಿಗೆ ಮಳೆಗಾಲ ಕೂಡ ತೆಗೀವಲ್ಲ ಬೆಳೆ. ಬಾವಿಗಳು ತುಂಬ ನೀರುಗಳು. ಅದೇ ಹೇಳ್ತೀವಿ, ಬೇಕಾದಷ್ಟು ಸಂತುಷ್ಟಿ ಇತ್ತು. ದನ ಕರುಗಳು ಕುಡಿಯೋದಕ್ಕೆ ಅವನು ನಾವು ಎಷ್ಟು 10-6 ದನಗಳು ಕಟ್ಕೊಂಡು ಕಾಲ ಮಾಡವಿ, ಮೊಸರು ಮಜ್ಜಿಗೆ ತಿಂದ್ಕೊಂಡು ಈ ಕೆರೆ ಇದ್ದಿದ್ದರಿಂದ ಇವಾಗ 2 ಕಟ್ಕೊಳಕ್ಕಾಗಲ್ಲ. ಜಮೀನು ಹೋಯ್ತಲ್ಲ ಅದ್ರ ಜೊತೆಗೆ ಇವಾಗ. ಅಥವಾ ಈ ಕೆರೆ ನೀರಿರೋದ್ರಿಂದ ನೀರು ಇರ್ಬೋದು ಬಾವಿಗಳಾಗ, ಆ ನೀರನ್ನ ತಗೊಂಡು ಏನು ಮಾಡ್ತೀಯ? ದನ ಕರುಗಳು ಯೂಸ್ ಮಾಡ್ಕೊಳಕ್ಕಾಗ್ತದ? ಅದೇ ಏನು ಅವೆಲ್ಲ ತಮಾಷೆದು. ಏನು ಇದು ದೇವುಗಳು ಬಂದ್ಬಿಡ್ತವೆ, ಅದು ಬರ್ತವೆ ಇದು ಬರ್ತವೆ ಅಂತಂದ್ರು. ಅವೆಲ್ಲ ಸುಮ್ಮನೆ ಸುಳ್ಳು. ಏನೂ ಒಬ್ರಿಗೊಬ್ರು ಆಟ ಆಡೋಕೆ ಆ ಮಾತುಗಳು ಅಡ್ಗೆನೇವಿ, ಅದಿಲ್ಲ, ಏನೂ ಇಲ್ಲ. ಯಾವ ಕಾಲದಾಗಂದು ಕೆರೆ ಇದು ಕೆರೆ ನಾವು ಹುಟ್ಟೋಕ್ಕೇನು ಇದೇನು ಕಲಿಯುಗ ಬರೋಕ್ಕೆ ಹುಟ್ಟಿತ್ತೋ ಏನೋ ಈ ಕೆರೆ ಮಾಡಿರೋದು. 300 ವರ್ಷ ಆಗಿದೆ, ಇನ್ನೂ ಜಾಸ್ತಿ ಆಗಿದೆ. ಅದೇ ಇನ್ನು ಕೊಡಬೇಕಾಗ್ತದೆ. ಕಾಲ ಏನಂತಾರೋ ಅದರಂತೆ ನಡ್ಕೊಳ್ಳೇಬೇಕಾಗ್ತದೆ, ಏನು ಮಾಡೋಕ್ಕಾಗೋದಿಲ್ಲ.